ಇದು 3 ದಿನದ ಸಂತೆ. ಬಾಸುರದೂರಾಯಿತೆ, ನನ್ನದೊಂದು ಕಣ್ಣೀರು ಕಡಲಾಯಿತೆ. ಬಾಸುರದೂರಾಯಿತೆ, ನನ್ನದೊಂದು ಕಣ್ಣೀರು ಕಡಲಾಯಿತೆ. ಜಗವೆಲ್ಲ ಸುಳ್ಳು, ಬದುಕೆಲ್ಲ ಸುಳ್ಳು, ಜಗವೆಲ್ಲ ಸುಳ್ಳು, ಬದುಕೆಲ್ಲ ಸುಳ್ಳು, ಯುಗವನ್ನು ಕತ್ತಲೆಯ ഇരുಳು, ಯುಗವನ್ನು ಕತ್ತಲೆಯ ഇരുಳು. ಆ ದೇವರಿಲ್ಲ, ಅವನೇ ಬಲ್ಲ, ಆ ದೇವರಿಲ್ಲ, ಅವನೇ ಬಲ್ಲ. ಕಾಣದೆ ಕಲ್ಲಾದನಲ್ಲ, ಕಾಣದೆ ಕಲ್ಲಾದನಲ್ಲ, ಕಾಣದೆ ಕಲ್ಲಾದನಲ್ಲ. ದೂರಾಯಿತು, ನನ್ನದೊಂದು ಕಣ್ಣೀರು ಕಡಲಾಯಿತೆ. ದೂರಾಯಿತು, ನನ್ನದೊಂದು ಕಣ್ಣೀರು ಕಡಲಾಯಿತೆ. ಜೀವನದಲ್ಲಿ ಯಾವುದೂ ಸ್ಥಿರವಲ್ಲ. ಒಂದು ಕಾಲು ಮುಂದೆ, ಇನ್ನೊಂದು ಕಾಲು ಹಿಂದೆ. ಮುಂದಿನ ಕಾಲಿಗೆ ಗರ್ವವಿಲ್ಲ, ಹಿಂದಿನ ಕಾಲಿಗೆ ಬೇಸರವಿಲ್ಲ. ಯಾಕೆಂದರೆ ಅವುಗಳಿಗೆ ತಿಳಿದಿದೆ ಕ್ಷಣಾರ್ಧದಲ್ಲೇ ಬದಲಾಗುವುದು ಈ ಮನುಷ್ಯನ ಜೀವನ ಎಂದು. ಮನುಷ್ಯನ ಜೀವನ ಸ್ಥಿರವಲ್ಲ ಎಂಬುದಕ್ಕೆ ಈ ನನ್ನ ಹಾಳಾದ ಜೀವನವೇ ಕಾರಣ. ಈ ಧರ್ಮ ತುಂಬಿದ ಮನೆ, ಜೇನುಗೂಡಿ ನಂತಿದ್ದ ಮನೆ, ಆ ಕೆಟ್ಟ ಕ್ರೂರ ವಿಧಿಗೆ ಸಿಲುಕಿ ಕೆಳಕ್ಕ ಹಂತ ಹಂತವಾಗಿ ಕುಸಿಯುತ್ತಾ ಬಂದಿದೆ. ನಾನು ಏನು ತಪ್ಪು ಮಾಡಿರುವೆನೋ ಆ ದೇವರು ಈ ರೀತಿ ಕೆಳಕ್ಕೆ ಶಿಕ್ಷೆ ಕೊಡುತ್ತಾನೋ. ನನ್ನ ತಮ್ಮ ಬ್ರಹ್ಮ, ನನ್ನ ತಮ್ಮ ಬ್ರಹ್ಮ ಮನೆ ಬಿಟ್ಟು ಹೋಗಿ ಎಷ್ಟೋ ದಿನಗಳು ಕಲಿಸಿದರು. ಅವನು ಎಲ್ಲಿರುವುದು ಎಂಬುದು ಇಲ್ಲಿಯವರೆಗೂ ಸುಳಿವೇ ಸಿಗದಂತಾಗಿದೆ. ಅದೇ ರೀತಿಯಾಗಿ ನನ್ನ ಎರಡನೆಯ ತಮ್ಮ ಗುರು ತಾನು ತಪ್ಪು ಮಾಡದಿದ್ದರೂ ತಪ್ಪು ಮಾಡಿದ್ದಾರೆ ಎಂದು ಕಳ್ಳತನದ ಆರೋಪವನ್ನು ಜೈಲನ್ನು ಸೇರಿದ್ದಾರೆ. ವಿಧಿಯೇ, ಈ ರೀತಿ ನೋವಿನ ಮೇಲೆ ನೋವು ಕೊಡುತ್ತಿದ್ದರೆ ನಾನು ಹೇಗೆ ಜೀವನ ನಡೆಸಲು ಭಗವಂತ? ದೇವರೇ, ನಿನಗೆ ಕರುಣೆ ಎನ್ನುವುದು ಸ್ವಲ್ಪ ಇಲ್ಲವೇ? ದೇವರೇ, ನಿನಗೆ ಕರುಣೆ ಎನ್ನುವುದು ಸ್ವಲ್ಪ ಲಾದವಿಲ್ಲ. ಒಳ್ಳೆಯದನ್ನು ಮಾಡಿದ್ರೆ ಆ ದೇವರನ್ನು ಸ್ಮರಿಸ್ತಾರೆ, ಕೆಟ್ಟದನ್ನು ಮಾಡ್ತಾ ಹೋದ್ರೆ ನಮ್ಮನ್ನ ಸರಿಸ್ತಾರೆ ಅಂತ ಹೇಳಿ ಪ್ರತಿನಿತ್ಯವೂ ಕೂಡ ನಮಗೆ ರೀತಿ ಕಷ್ಟಗಳನ್ನ ಕೊಡ್ತಾ ಇದ್ದಾರೆ. ಹೀಗಿದ್ದಾಗ ಕೆಡುಕು ಎನ್ನುವುದು ನಮ್ಮ ಮನೆ ಬಾಗಿಲಿಗೆ ಬಂದಿರುತ್ತದೆ. ನೋಡಮ್ಮ ಕಾವೇರಿ, ಮನುಷ್ಯ ಮುಹೂರ್ತವಿಲ್ಲದೆ ಹುಟ್ಟುತ್ತಾನೆ, ಮುಹೂರ್ತವಿಲ್ಲದೆ ಸಾಯುತ್ತಾನೆ. ಹುಟ್ಟು ಸಾವಿನ ನಡುವೆ ಶುಭ ಅಶುಭಗಳು ಬರುವುದು ಸಹಜ ಕಾವೇರಿ, ಬರುವುದು ಸಹಜ. ಆದರೆ ಕಾವೇರಿ, ಈ ನನ್ನ ಹಾಳಾದ ಜೀವನದಲ್ಲಿ
ಶುಭ ದಿನಗಳಿಗಿಂತ ಅಶುಭದ ದಿನಗಳನ್ನೇ ಎದುರು ನೋಡಬೇಕಾಗಿದೆ. ಅಶುಭದ ದಿನಗಳನ್ನೇ ಎದುರು ನೋಡಬೇಕಾಗಿದೆ ಅಮ್ಮ. ಅದೆಲ್ಲವೂ ಭಗವಂತನ ಇಚ್ಛೆಯಮ್ಮ, ಭಗವಂತನ ಇಚ್ಛೆ. ಹೌದು ಬಾಬಾ, ಕಷ್ಟ ಎನ್ನುವುದು ಆ ದುಷ್ಟರ ಕಾಲದಲ್ಲಿ, ಆದ್ರೆ ಅದೇ ಕಷ್ಟ ಎನ್ನುವುದು ನಮ್ಮಂತವರ ತಲೆ ಮೇಲೆ ಹತ್ತಿ ಕುಳಿತಿದೆ. ಬಂದದ್ದೆಲ್ಲ ಬರಲಿ ಅಂತ ನುಂಗಿಕೊಂಡು ಈ ನಮ್ಮ ಜೀವನವನ್ನ ನಾವು ಮುಂದೆ ಸಾಗಿಸ್ಬೇಕು ಅಷ್ಟೇ. ನೀವು ಮೊನ್ನೆಯಿಂದ ಊಟನೇ ಮಾಡಿಲ್ಲ. ಸ್ವಲ್ಪ ಅನ್ನವನ್ನು ಕೊಡ್ತೀನಿ, ಇಲ್ಲೇ ಕೂತ್ಕೊಳ್ಳಿ ಬಾಬಾ, ಊಟ ಮಾಡಿ. ಬೇಡಮ್ಮ, ಬೇಡಮ್ಮ ಕಾವೇರಿ, ಬೇಡ. ನನಗೆ ಹಸಿವೆ ಇಂಗಿದಂತಾಗಿದೆಯಮ್ಮ, ಹಸಿವೆ ಇಂಗಿ ಹೋಗಿದಂತಾಗಿದೆ. ಅನ್ನ ಬೇಡ ಅಂತ ಅನ್ಬೇಡಿ ಬಾಬಾ, ಆಯುಷ್ಯ ಕಮ್ಮಿಯಾಗಿ ಹೋಗುತ್ತೆ. ನೋಡಿ, ನಾನು ಊಟವನ್ನು ತರ್ತೇನೆ. ನೀವು ಊಟ ಮಾಡ್ತಾ ಇರಿ, ನಾನು ಕುಡಿಯಲು ನೀರನ್ನು ತರ್ತೇನೆ. ಈ ರೀತಿ ಬಿಟ್ಟಿಕೊಂಡು ತಿಂತಿದ್ದೀರಲ್ಲ, ಬಾಯಿ ಬಾಗಿಸಿ ದುಡಿದು ತಿನ್ನೋದನ್ನ ಕಲೀರಿ. ಈ ರೀತಿ ತಿಂತಾ ಇದ್ರಲ್ಲ, ನಾಚಿಕೆ ಆಗೋದಿಲ್ವೇ ನಿಮಗೆ? ದೇವಿಕಾ, ಉಣ್ಣುವ ಅನ್ನವನ್ನು ನಿನ್ನ ಕಾಲಿನಿಂದ ಒದ್ದೆಯಲ್ಲಮ್ಮ, ನಿನ್ನ ಕಾಲಿನಿಂದ ಒದ್ದೆ. ಏ ದೇವಿಕಾ, ಈ ತುತ್ತನ್ನದ ಬೆಲೆ ನಿನಗೇನಾದರೂ ಗೊತ್ತಿದೆಯೇನಮ್ಮ? ನಿನಗೆ ತುತ್ತನ್ನದ ಬೆಲೆ ನಿನಗೇನಾದರೂ? ಅನ್ನದ ಬೆಲೆ ನಿನ್ನಂಥವಳಿಂದ ನಾನು ತಿಳಿದುಕೊಳ್ಬೇಕಾಗಿಲ್ಲ. ಮೈ ತುಂಬಾ ದುಡಿದೆ ಈ ರೀತಿ ಬಿಟ್ಟಿಕೊಳ್ತಿದ್ದೀರಲ್ಲ, ಮೊದಲು ದುಡಿರಿ, ಆನಂತರ ಬೇಕಾದ್ರೆ ತಿನ್ನಿ. ನನ್ನ ಮನೆಯ ಅನ್ನ ನಾನು ತಿಂದರೆ ನನಗೆ ನಾಯಿ ಎನ್ನುವೆ ಏನಮ್ಮ ನೀನು? ನನಗೆ ನಾಯಿ ಎನ್ನುವೆ ಇಲ್ಲ. ಇದು ನಿನ್ನ ಮನೆ ಆಗಿರ್ಬೋದು, ಆದ್ರೆ ಗಂಡ ಸತ್ತ ರಂಡಿ ಹಾಗೆ ಮನೆಯಲ್ಲಿ ಕುಳಿತು 3 ಹೊತ್ತು ಊಟ ಮಾಡ್ತಿದ್ದೀರಲ್ಲ, ನಾಚಿಕೆ ಆಗ್ಬೇಕು. ನನ್ನ ಗಂಡ 24 ಗಂಟೆ ದುಡಿದು ಸಂಪಾದನೆ ಮಾಡ್ತಿರೋದ್ರಿಂದಲೇ 3 ಹೊತ್ತು ತಿಂತಾ ಇರೋದು. ಬಿಟ್ಟುಕೊಂಡು ತಿಂತಿದ್ರಲ್ಲ, ನಾಚಿಕೆ ಆಗಲ್ವೇನೆ ನಿಮಗೆ? ದೇವಿಕಾ, ಅವನು ನಿನ್ನ ಗಂಡ ಆಗುವ ಪೂರ್ವದಲ್ಲಿ ನಾವಿಬ್ಬರು ಒಂದೇ ತಾಯಿ ಗರ್ಭದಿಂದ ಜನಿಸಿದ ಮಕ್ಕಳಮ್ಮ ನಾವು. ದೇವಿಕಾ, ನಮ್ಮಿಬ್ಬರ ಮೈಯಲ್ಲಿ ಹರಿಯುತ್ತಿರುವುದು ಒಂದೇ ತಂದೆಯ ರಕ್ತ ಎಂಬುವುದನ್ನು ನೆನಪಿನಲ್ಲಿಟ್ಟುಕೋರಮ್ಮ, ನೆನಪಿನಲ್ಲಿಟ್ಟುಕೊಂಡು ಮಾತನಾಡು. ಹಿರಿಯರು ಅನ್ನೋ ಒಂದು ಚೂರು ಪರಿಜ್ಞಾನವಿದೆ, ಬಾಯಿಗೆ ಬಂದಂತೆಲ್ಲ ಮಾತಾಡ್ತಾ ಇದ್ದೆ. ನಾಚಿಕೆ ಆಗೋದಿಲ್ಲ ನಿಮಗೆ? ತಿನ್ನುವ ಅನ್ನವೆಲ್ಲ ಈ ರೀತಿ ಸಣ್ಣಗಿರುವುದಿದೆಯಲ್ಲ ಬಾಬಾ, ಏನಾಯ್ತು? ಆ ಅನ್ನ ಉಣ್ಣುವ ಋಣ ಈ ನನ್ನ ಹಣೆ ಬರಹದಲ್ಲಿ ಬರೆದಿಲ್ಲಮ್ಮ, ಬರೆದಿಲ್ಲ. ಅದಕ್ಕಾಗಿ ಕಾವೇರಿ ಅದ ನೆಲದ ಪಾಲಾಯಿತಮ್ಮ, ನೆಲದ ಪಾಲಾಯಿತಮ್ಮ, ನೆಲದ ಪಾಲಾಯಿತು. ಇಲ್ಲ ಬಾಬಾ, ಉಣ್ಣುವ ಅನ್ನ ಎಂದು ಕೂಡ ತಾನಾಗಿಯೇ ನೆರೆದು ಪಾಲಾಗೋದಕ್ಕೆ ಸಾಧ್ಯ ಇಲ್ಲ. ದೇವಿಕಾ, ನೀನ್ ಹೇಳಿ, ಇಲ್ಲಿ ನಡೆದದ್ದು ಏನು ಅನ್ನೋದು ನಾನು ಹೇಳ್ಬೇಕು, ನೀನು ಕೇಳ್ಬೇಕು, ಎಲ್ಲ ನಾನು ನಿನಗೆ ಒಪ್ಪಿಸ್ಬೇಕು. ಹೇಳ್ತೀನಿ ಕೇಳಿ. ಆ ಅನ್ನವನ್ನ ನೆರೆದು ಪಾಲು ಮಾಡಿದ್ದು ಬೇರೆ ಯಾರು ಅಲ್ಲ, ನಾನೇ. ಏನ್ ಮಾಡ್ತೀಯ? ಏನೇ ಮಾಡ್ತೀಯ? ತಿನ್ನುವ ಅನ್ನವನ್ನ ಈ ರೀತಿ ನೆರೆದ ಪಾಲನೆ ಮಾಡಿದ್ಯಲ್ಲ, ಯಾಕೆ? ಯಾಕೆ? ನೀನಾಗ್ಲಿ ಅವನಾಗ್ಲಿ
ಈ ಮನೆಯಲ್ಲಿ ಬಿಟ್ಟಿಕೊಂಡು ತಿಂದು ಬದುಕ್ತಾ ಇದ್ದೀರಾ. ನಿಮ್ಮಂತವರಿಗೆ ಊಟ ಕೊಡ್ಲಿಕ್ಕೆ ಏನೇನು ಧರ್ಮಚಕ್ರ ಅಂತ ತಿಳಿದುಕೊಂಡಿದ್ದೀರಾ? ನಾವೇನು ನೀನು ದುಡಿದ ಹಣದಿಂದ ನಾವು ಈ ಮನೆಯಲ್ಲಿ ಅನ್ನವನ್ನು ತಿನ್ನುತ್ತಿಲ್ಲಮ್ಮ, ಅನ್ನವನ್ನು ತಿನ್ನುತ್ತಿಲ್ಲ ದೇವಿಕಾ. ಮಳೆ, ಬಿಸಿಲು, ಚಳಿ, ಗಾಳಿಯನ್ನು ಯಾವುದನ್ನು ಲೆಕ್ಕಿಸದೆ ಈ ಭೂತಾಯಿಯ ಒಡಿಲಲ್ಲಿ ದುಡಿದು ಬೆವರು ಸುರಿಸಿ ಹಗಲಿರುಳು ಕಷ್ಟಪಟ್ಟು ಬೆವರು ಸುರಿಸಿ ಈ ಅನ್ನವನ್ನು ತಿನ್ನುತ್ತಿದ್ದೇವೆ ದೇವಿಕಾ. ನಾವು ಈ ಮನೆಯಲ್ಲಿ ಅನ್ನವನ್ನು ತಿನ್ನುತ್ತಿದ್ದೇವೆ. ಏನು ಬೆವರು ಸುರಿಸಿರಿ ನೀವು? ನೀವು ಬೆವರು ಸುರಿಸಿ ದುಡಿದ ಆ ಬೆಳೆಯಲ್ಲಿ ಒಂದು ಬೆಳೆ ಕೂಡ ಬೆಳೆಯೋದಿಲ್ಲ ನಿಮ್ಮ ಬರಡು ಭೂಮಿಯಲ್ಲಿ. ಅಲ್ಲ, ನೀವು ಈ ರೀತಿ ಮಾತಾಡೋರು ನಿಮ್ಮ ತಮ್ಮನ ಮದುವೆಗೆ ಯಾಕೆ ಮಾಡಬೇಕಾಗಿತ್ತು? ನೋಡಮ್ಮ ದೇವಿಕಾ, ನಿನ್ನ ಗಂಡ ಆಗುವುದಕ್ಕಿಂತ ಪೂರ್ವದಲ್ಲಿ ಅವನು ನನ್ನ ತಮ್ಮ. ನೋಡಮ್ಮ ದೇವಿಕಾ, ನೀನು ನನ್ನ ತಮ್ಮನನ್ನ ಮದುವೆ ಮಾಡಿಕೊ ಎಂದು ನಾನು ನಿನ್ನ ಮನೆ ಬಾಗಿಲಿಗೆ ಬಂದಿರಲಿಲ್ಲ ದೇವಿಕಾ. ನೋಡಮ್ಮ, ಪ್ರೀತಿ ಎಂಬ ಬಲೆ ಬೀಸಿ ನಮ್ಮ ಈ ಮನೆತನಕ್ಕೆ ಕಾಲಿಟ್ಟು ಸಮುದ್ರದ ಅಲೆಗಳಂತೆ ಅಪ್ಪಳಿಸಿ ನಿಂತಿರುವ ನೀನೊಂದು ಹೆಣ್ಣಮ್ಮ. ನೀವಿಂಥವ್ರಂತ ನನಗೆ ಮೊದಲೇ ಗೊತ್ತಾಗಿದ್ರೆ ಇಂಥ ಬಿಕಾರಿ ಮನೆಗೆ ನಾನು ಯಾಕ್ರಿ ಸೊಸೆಯಾಗಿ ಬರ್ತಾ ಇದ್ದೆ? ಮುಚ್ಚೆ ಬಾ. ಈ ರೀತಿ ಬಾಯಿಗೆ ಬಂದಂತೆಲ್ಲ ಮಾತಾಡ್ತಾ ಇದೆಯಲ್ಲ, ಅರ್ವಾಗೋದಿಲ್ಲ ನಿನ್ಗೆ. ಒಂದು ಸಲ ಅಲ್ಲ, 10 ಸಲ ಹೇಳ್ತೀನಿ. ಏನೇ ಮಾಡ್ತೀಯಾ? ಮೂರು ಬಿಟ್ಟವಳಿಗೆ ಅದು ಎಷ್ಟು ಹೇಳಿದ್ರು ಕೂಡ ಬೇಕು. ಕಟ್ಟದ ಹೇಗೆ ಗೊತ್ತಾಗಬೇಕು? ಕಸ್ತೂರಿ ವಾಸನೆ. ಇದು ಮಾನ ತುಂಬಿದ ಮನೆ. ಇಂಥ ಮಾನವಂತರ ಮನೆಯನ್ನ ಮುರಿಯೋದಕ್ಕೆ ಬಂದಿರುವ ಹೆಮ್ಮಾರಿನಿ. ಲೇ ಕಾವೇರಿ, ನನಗೆ ಹೊಯ್ಮಾಲಿ ಅಂತೀಯ? ಈಗ ಆಗಲೇ ಕೊಟ್ಟಿದ್ದು ಸಾಲ ಮನಸ್ಸಿಗೆ ಅದು ಎಷ್ಟು ಇಷ್ಟವಾಗುತ್ತೋ ಅಷ್ಟು ಹೊಡಿ. ನಾನು ಮಾತ್ರ ಬೇಸರ ಮಾಡ್ಕೊಳ್ಳೋದಿಲ್ಲ. ಆದ್ರೆ ನನ್ನಂತಿರುವ ಭಾವನೆಗೆ ದಯವಿಟ್ಟು ಈ ರೀತಿ ಮಾನ ಕಳೆಯುವಂತ ಮಾತಾಡಿ ಅವನಿಗೆ ಇನ್ನಷ್ಟು ನೋವನ್ನ ಮಾತ್ರ ಕೊಡಬೇಡ. ಅದನ್ನು ನನ್ನಿಂದ ಸಹಿಸೋದಕ್ಕೆ ಹೋಗಲಿ ಬಿಡಮ್ಮ ಕಾವೇರಿ, ಹೋಗಲಿ ಬಿಡು. ನೀನೇಕೆ ಈ ರೀತಿ ಮನಸ್ಸಿಗೆ ಹಚ್ಚಿಕೊಳ್ಳುವೆ? ಯಾಕೆ ಮನಸ್ಸಿಗೆ ಹಚ್ಚಿಕೊಳ್ಳುವೆ? ನೋಡಮ್ಮ ಕಾವೇರಿ, ತಮ್ಮನ ಹೆಂಡತಿಯಿಂದ ಅವಮಾನ ಮಾಡಿಸಿಕೊಳ್ಳಬೇಕೆಂದು ಆ ದೇವರು ನನ್ನ ಹಣೆಯ ಬರಹದಲ್ಲಿ ಬರೆದಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲಮ್ಮ ಕಾವೇರಿ, ಇಷ್ಟೆಲ್ಲ ಅವಮಾನ ಮಾಡಿಸಿಕೊಂಡು ನಾನು ಈ ಮನೆಯಲ್ಲಿ ಇದ್ದರೆ ನನಗೆ ಮನುಷ್ಯ ಎನ್ನುವುದಿಲ್ಲಮ್ಮ, ಮನುಷ್ಯ ಎನ್ನುವುದಿಲ್ಲ ಕಾವೇರಿ. ಅದಕ್ಕಾಗಿ ಈ ಧರ್ಮ ತುಂಬಿದ ಮನೆಯನ್ನು ಬಿಟ್ಟು ಹೊರಗೆ ಹೋಗುತ್ತೇನಮ್ಮ ಕಾವೇರಿ. ಈ ಮನೆಯನ್ನು ಬಿಟ್ಟು ಹೊರಗೆ ಹೋಗುತ್ತೇನೆ. ಈ ಮನೆಯನ್ನು ಬಿಟ್ಟು ನೀವು ಎಲ್ಲಿಗೆ ಹೋಗ್ತೀರಿ ಬಾಬಾ? ಆ ದೇವರು ಎಲ್ಲಿಗೆ ದಾರಿ ತೋರಿಸುತ್ತಾನೋ ಅಲ್ಲಿಗೆ ಹೋಗುತ್ತೇನಮ್ಮ, ಅಲ್ಲಿಗೆ. ಈ ಮನೆಯ ಹಿರಿಯರಾದ ನೀವೇ ಈ ಮನೆಯಲ್ಲಿ ಇರೋದಿಲ್ಲ ಅಂದ ಮೇಲೆ ನಾನು ಕೂಡ ಖಂಡಿತವಾಗ್ಲೂ ಈ ಮನೆಯಲ್ಲಿ ಇರೋದಿಲ್ಲ ಬಾಬಾ. ನಾನು ಕೂಡ ನಿಮ್ಮ ಜೊತೆಗೆ ಬರ್ತೇನೆ. ಬೇಡಮ್ಮ ಕಾವೇರಿ, ಬೇಡ. ನೀನು ನನ್ನ ಜೊತೆಗೆ ಬಂದರೆ ಎಲ್ಲ ಸಲ್ಲದ ಅವಮಾನದ ಅಪಮಾನದ ಮಾತುಗಳನ್ನು ಮಾತನಾಡುತ್ತದೆ ಅಮ್ಮ ಈ ಕೆಟ್ಟ ಸಮಾಜ. ಅದಕ್ಕಾಗಿ ನೀನು ನನ್ನ ಜೊತೆಗೆ ಬರೋದು ಬೇಡಮ್ಮ, ಬೇಡ ಕಾವೇರಿ. ನಾಯಿ ಬಟ್ಟದ ಮಾತ್ರಕ್ಕೆ ದೇವಲೋಕ ಹಾಳಾಗುವುದಿಲ್ಲ ಬಾಬಾ. ಆಡೋರು ಅನ್ನೋರು ಅಲ್ಲಿ, ಅದ್ರ ಬಗ್ಗೆ ನಾವಂತೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಡೀರಿ ಭಾವ, ಹೋಗೋಣ. ನಡೆಯಮ್ಮ ದೇವಿಕಾ, ನಾವು ಈ ಮನೆಯನ್ನು ಬಿಟ್ಟು ಹೋಗ್ತಿದ್ದೀವಿ. ನೀನಾದರೂ ನಿನ್ನ ಗಂಡನ ಜೊತೆಗೆ ಚೆನ್ನಾಗಿ ಹಾಯಾಗಿ ಇರಮ್ಮ. ಅದನ್ನ ನಿಮ್ಮಿಂದ ನಾ ಕಲಿಬೇಕಾಗಿಲ್ಲ. ಹೋಗೋದಿದ್ರೆ ಧಾರಾಳವಾಗಿ ಕಾವೇರಿ, ಹೋಗಿ. ಬಾರಮ್ಮ ಹೋಗೋಣ. ಬಾಳಂಬಾಟದಿ ಚಟನಕ್ಕೆ ಎಲ್ಲರೂ
ತನ್ನಾಸೆಯಂತೆಯೇ ಆಗೋನು ದೇವರು ಇಂದಲ್ಲ ನಾಳೆ ಸಾಯೋದು ಎಲ್ಲರೂ ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ಅಂತೂ ನನ್ನ ಮಾವನ ಹೇಳ್ತಾ ಹಾಗೆ ಈ ರಾಮಚಂದ್ರನ ಮನೆಯಿಂದ ಹೊರಗೆ ಹಾಕಿದ್ದಾರೆ. ನನ್ನ ಮಾವ ಹೇಳ್ದ ಹಾಗೆ ಈ ಧರ್ಮ ತುಂಬಿದ ಮನೆಗೆ ಕರ್ಮದ ಸೊಸೆ ನಾನೇ ಆಗ್ಬಿಟ್ಟೆ. ಹೇ ಉಗ್ರಯ್ಯ, ಕಾರಕ್ಕೂ ಅಹಂಕಾರಕ್ಕೂ ಒಂದೇ ವ್ಯತ್ಯಾಸ. ಕಾರಕ್ಕ ನಾವು ನೀರು ಕುಡಿತೇವೆ, ಅಹಂಕಾರಕ್ಕ ಕಾಲನ ನೀರು ಕುಡಿಸ್ತದ ಒಳ್ಳೆ ಮಕ್ಕಳ. ಅಹಂಕಾರಕ್ಕ ನೀರಲ್ಲಿ ಕಲ್ಲಗತ್ತಿ ನೀರ ಕುಡಿಸ್ತಾನ ಈ ಶ್ರೀಪತಿ. ಅಲ್ಲದ ಮೋಸ ಮಾಡಿದ ಹಂತಕರಿಗೆ ಅಂತ್ಯ ಹಾಡ್ಬೇಕಾದ್ರೆ ಆ ಬ್ರಹ್ಮ ಗುರುಗ ಈ ವಿಷಯ ತಿಳಿಸ್ಲೇಬೇಕು. ಓಹೋ, ಅವರ ಬರ್ರಿ ಬರ್ರಿ. ಬಾ ಗುರು, ಜೇನಿಂದ ಯಾವಾಗ ಬಂದಿ? ಏ ಶ್ರೀಪತಿ, ಏನು ಹೊಗಳುತ್ತಿರುವ ಮಗನೇ ನೀನು? ನಮ್ಮ ವಿಷಯ ನಿನಗೆ ಕಲೆ? ಏ ಕಳ್ಳತನದ ಅಪವಾದ ಹೊತ್ತು ಜೈಲು ಹೋಗಿದ್ದಲ್ಲೋ ಮರಿ, ಅದಕ್ಕ ಕೇಳಿದೆ. ನಾನು ಕಳು ಮಾಡಿದರೆ ತಾನೆ ಅಪರಾಧಿ. ಆ ಉಗ್ರಯ್ಯ ಪಾಟೀಲ ಸೇರಿ ನನಗೆ ಕಳ್ಳತನದ ಅಪವಾದವನ್ನು ಹೊರಿಸಿ ಜೈಲಿಗೆ ಕಳಿಸಿದರು. ನ್ಯಾಯವಂತವರಿಗೆ ನ್ಯಾಯ ಸಿಕ್ಕೇ ಸಿಗುತ್ತದೆ ಶ್ರೀಪತಿ. ಹೌದು, ನಮ್ಮ ಹತ್ರ ನಿಂದ ಬಾಬಗನ ಕೆಲಸ. ಕೆಲಸದಕ್ಕ ನಿಮ್ಮ ದಾರಿ ಕಾಯಕತ್ತಿದ್ದೋ ಗುರು ಇಷ್ಟ ಮಟ. ಯಾಕೆ ಶ್ರೀಪತಿ, ಅಂತದೇನಿದೆ ನಮ್ಮ ಹತ್ರ ನಿನ್ನ ಕೆಲಸ? ಮತ್ತೆ ಯಾವ ಸಂಚು ರೂಪಿಸಿ ಕಳಿಸಿದ್ದಾನೆ ಆ ಉಗ್ರಯ್ಯ? ಆ ಉಗ್ರಯ್ಯನ ಪರವಾಗಿ ನಿಮ್ ಕೂಟ ಜಗಳ ಮಾಡಕ್ ಬಂದಲ್ಲೋ ತಮ್ಮ. ಆ ನನ್ನ ಮಕ್ಕಳು ಮಾಡಿದ ಅನ್ಯಾಯನ ರಟ್ಟು ಮಾಡಕ್ ಬಂದ ನೋಡ. ಏ ಶ್ರೀಪತಿ, ಆ ಉಗ್ರಯ್ಯ ಹೇಳಿದಂತೆ ಕೇಳುವ ನೀನು ಅವರಿಗೆ ತಿರುಗಿ ಬೀಳಲು ಕಾರಣ? ರಾಜಕೀಯ ಆಸೆಕ ಕೋಟಿ ಗಂಟೆ ಹಣನ ಆ ನನ್ನ ಮಕ್ಕಳಿಗೆ ಸುರಿದೆ. ನನ್ನ ರಾಜಕಾರಣಿನೂ ಮಾಡಿಲ್ಲ, ಕಡೆಗೆ ಕೈಯಂತ ಕಸಂದು ಹೊರಗೆ ತಪ್ಪಿದ್ರು ಮಕ್ಕಳು. ನನಗೆ ಅನ್ಯಾಯ ಮಾಡಿದ್ರು, ನಿಮಗೆ ಅನ್ಯಾಯ ಮಾಡಿದ್ರ. ಆ ಫಿಲ್ಟ್ರಿಕೆ ಅದು ಉಗ್ರಯ್ಯ ಪಾಟೀಲ. ಏನು ಮಾಡಿದರು ಶ್ರೀಪತಿ ಆ ಉಗ್ರಯ್ಯ ಪಾಟೀಲ ನರಹತ್ಯೆ? ನಿಮ್ಮ ಅತ್ತಿಗೆ ಸಾವು ಸಹಜವಾದದಲ್ಲೋ ತಮ್ಮ. ನನ್ನ ಮಕ್ಕಳು ಇಬ್ಬರು ನೇಣಿಗೆಡಿಸಿ ಕುತ್ತಿಗೆ ಊರ್ಲ ಹಾಕೊಂಡ್ರ. ಏ ಶ್ರೀಪತಿ, ಏನು ಹೊಗಳುತ್ತಿರುವೆ ಮಗನೇ? ನನಗೆ ಮೊದಲೇ ಸಂಶಯವಿತ್ತಣ್ಣ. ಅಂದು ನಾನು ಮನೆಗೆ ಹೋದಾಗ ಮನೆಯಿಂದ ಯಾರೋ ಬರುವುದನ್ನು ನೋಡಿದೆ. ನಾನೇ ಅವರನ್ನು ಕಂಡು ಹಿಡಿಯಬೇಕಷ್ಟರಲ್ಲಿ ಯಾರದು ಸುಳುವು ಸಿಗಲಿಲ್ಲ ಇಲ್ಲಿಯವರೆಗೆ. ಅಷ್ಟೇ ಅಲ್ಲಪ್ಪ ಬ್ರಹ್ಮ, ನಿಮ್ಮ ಧರ್ಮದ ಮನೆಗೆ ಸೊಸೆಯಾಗಿ ಬಂದಾಳಲ್ಲ ಕರ್ಮದ ಸೊಸೆ ದೇವಿಕಾ, ನಿಮ್ಮ ಮನಿ ಭಾಗ ಮಾಡಕ ನನ್ನ ಮಗ ಉಗ್ರಯ್ಯನ ಕಳ್ಸ್ಯಾನ ನೋಡ. ಹೇ ಉಗ್ರಯ್ಯ, ನಿನ್ನ ರಾಜಕೀಯ ಚದರಂಗ ದಾಟಕ್ಕೆ ಆ ದೇವಿಕರನ್ನು ಕಾಲವಾಗಿ ಉಪಯೋಗಿಸಿಕೊಂಡು ನಮಗೆ ಕೊಡಬಾರದ ಕಷ್ಟ ಪಟ್ಟೆಯ ಕೊಲೆಗಡಕ. ಅಷ್ಟೇ ಅಲ್ಲಪ್ಪ ಬ್ರಹ್ಮ, ತಾವ ಸುಡ್ಕೇಸ್ ಮಕ್ಕಳು ರಸ್ತೆಯಾಗಿಟ್ಟು ಈ ನಿಮ್ಮ ಅಣ್ಣನ ಜೈಲಿಗೆ ಕಳಿಸಿದ್ರ. ಪಾಟೀಲ, ನಮಗೆ ಇಷ್ಟೆಲ್ಲ ಅನ್ಯಾಯ ಎಸಗಿದ ನಿಮ್ಮನ್ನು ನಮ್ಮನೆ ಬೇಡವದಿಲ್ಲ ಮಕ್ಕಳ. ನಿಮ್ಮ ಅಹಂಕಾರಕ್ಕೆ ನಾವೇ ನಾಂದಿ ಹಾಡುತ್ತೇವೆ. ಹೌದಣ್ಣ, ಈ ಭೂಲೋಕದಲ್ಲಿ ದರ್ಪದಿಂದ ಮೆರೆಯುತ್ತಿರುವ ಆ ಕೌರವರ ಸಂಹಾರ ಆಗಲೇಬೇಕು. ಆ ಕೌರವರಿಗೆ ಗುಮುಕು ಕೊಟ್ಟ ಅದಕ್ಕಿಂತ ಪೂರ್ವದಲ್ಲಿ ಈ ಶಕುನಿ ಬದಿ ಕುಳಿಯಬಾರದು ಮಗನ. ಮುಗೀತು ಮಗನ ನಿನ್ನ. ನಾನೇನು ಮಾಡ್ಬಾರ್ದು ತಮ್ಮ. ಆ ನನ್ನ ಮಕ್ಕಳು ಉಗ್ರಯ್ಯ ಪಡೆಯನ್ನು ಗತಿ ಕಾಣಿಸಿದ ಮುಂಚೆ. ಹೌದು ಬ್ರಹ್ಮ, ಈ ಶ್ರೀಪತಿ ಹೇಳುವುದು ಸತ್ಯ. ಈ ಶ್ರೀಪತಿ ನಮ್ಮ ವೈರಿಯಲ್ಲ, ನಮ್ಮ ಬೇಟೆ ಇವನಲ್ಲ. ಆ ವಿಷ ತುಂಬಿದ ಗತ ಸರ್ಪಗಳು, ಆ ಗತ ಸರ್ಪಗಳ ಗೌರವ ಇರಿಸಿದಾಗಲೇ ನಮ್ಮ ಸೇಡು ನಂದುತ್ತದೆ ತಮ್ಮ, ನಮ್ಮ ಸೇಡು ನಂದುತ್ತದೆ. ಬಾಕಮ್ಮ ಹೋಗೋಣ. ಮೊದಲು ಆ ಹಂತಕರಿಗೆ ಒಂದು ಗತಿ ಕಾಣಿಸೋಣ. ನಡೆಯಣ್ಣ ಹೋಗೋಣ. ನನ್ನ
ಸೇಡಿನ ಜ್ವಾಲೆ ನಂದಲಾರದು. ನಮಗೆ ಅನ್ಯಾಯ ಮಾಡಿದ ಕಿರಾತಕರ ಪ್ರಾಣ ನಮ್ಮಿಂದ ಮರಣ ಹೋಮ